ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನಾನು ಟೀಯನ್ನು ಮಾಡ್ತಿದ್ದೀನಿ. ನಮ್ಮ ಗದ್ದೆಯಲ್ಲಿ ನಾನು ಮಾಡೋ ಟೀ ಅಂದರೆ ಆಳುಗಳಿಗೆ ಎಲ್ಲರಿಗೂ ಇಷ್ಟ. ಸೊ ಅದಕ್ಕೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು ಹಾಲನ್ನು ಹಾಕಿದ್ದೀನಿ, ಶುಂಠಿ ಮತ್ತು ಏಲಕ್ಕಿಯನ್ನು ಹಾಕೋತಿದ್ದೀನಿ. ನೀವು ಎರಡೂ ಹಾಕಲೇಬೇಕು ಅಂತ ಏನಿಲ್ಲ, ಬೇಕಾದ್ರೆ ನೀವು ಏಲಕ್ಕಿಯನ್ನು ಹಾಕ್ಬೋದು ಇಲ್ಲ ಶುಂಠಿಯನ್ನು ಹಾಕ್ಬೋದು. ನಾನು ಟೀ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಟೀ ಪುಡಿ ಯಾವುದಾದ್ರೂ ಯೂಸ್ ಮಾಡಿ, ನಾನು ಬಳಸೋದು ಲಾಲ್ ಪಾನ್ ಟೀ ಪುಡಿಯನ್ನು ಬಳಸ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ ಈ ಟೀ ಪುಡಿ. ಮಂಡ್ಯಕ್ಕೆ ಬಂದಮೇಲೆ ಆ್ಯಕ್ಚುಲಿ ನಾನು ಈ ಟೀ ಪುಡಿಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಹಾಗಂತ ಯಾವಾಗಲೂ ಕುಡಿಯಲ್ಲ, ಎಲ್ಲೋ ಒಂದೊಂದು ಸಾರಿ ಕುಡಿಬೇಕು ಅನಿಸ್ದಾಗ ಈ ಟೀ ಪುಡಿಯನ್ನು ಬಳಸ್ತೀನಿ. ಮತ್ತು ನಿಮಗೆ ಶುಗರ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಬೆಲ್ಲ ಯೂಸ್ ಮಾಡೋರು ಬೆಲ್ಲನೂ ಕೂಡ ಹಾಕ್ಕೋಬೋದು. ಶುಗರು ಆಲ್ಮೋಸ್ಟ್ ಸ್ವಲ್ಪ ಕಡಿಮೆನೇ ಇರಲಿ. ಏಲಕ್ಕಿ ಮತ್ತು ಶುಂಠಿ ಹಾಕೋದ್ರಿಂದ ಅದು ಶುಗರ್ ಜಾಸ್ತಿ ಆದರೆ ಅದೊಂಥರ ಸಿಹಿ ಆಗಿಬಿಟ್ರೆ ಪಾಯಸ ಥರ ಮೊಕ್ಕುಡ್ದಾಗ ಆಗುತ್ತೆ. ನಾನು ಸ್ವಲ್ಪ ಶುಗರ್ ಕಡಿಮೆನೇ ಹಾಕಿದ್ದೀನಿ. ಸ್ಟವ್ ಹಚ್ಚಿ ಈ ಥರ ನಾನು ಅದು ಕುದಿಸ್ಕೊತೀನಿ. ಚೆನ್ನಾಗಿ ಬೇಯಬೇಕು ಟೀ ಪುಡಿ. ರುಚಿ ಬಣ್ಣ ಎಲ್ಲ ಕರೆಕ್ಟಾಗಿರಬೇಕು. ಟೀ ಪುಡಿ ಹೆಚ್ಚಾಗಿ ಹಾಕಿದ್ರೂ ಟೀ ಚೆನ್ನಾಗಾಗಲ್ಲ, ಹಾಗಂತ ಕಡಿಮೆ ಹಾಕಿದ್ರೂ ಚೆನ್ನಾಗಾಗಲ್ಲ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಲೋಟಕ್ಕೆ ಹಾಕ್ಕೊಂಡು ಫ್ಲಾಸ್ಕ್ ಹಾಕಿ ಗದ್ದೆಗೆ ಕಳಿಸ್ತೀನಿ. ಇದನ್ನು ನಾನು ಮಾಡೋ ಟೀನ ಎಲ್ಲರೂ ಇಷ್ಟಪಡ್ತಾರೆ. ನೀನೇ ಮಾಡಿ ಯಾವಾಗಲೂ ಟೀನ ಅಂತ ಕಾಯ್ತಿರ್ತಾರೆ. ನಮ್ಮ ಮನೇಲಿ ಫೇಮಸ್ ಅಂದರೆ ನಾನು ಟೀ ಮಾಡೋದ್ರಲ್ಲಿ ಮತ್ತು ಅಡುಗೆ ಮಾಡೋದ್ರಲ್ಲಿ. ಟೀ ಆಗಲಿ ಕಾಫಿ ಆಗಲಿ ನನಗೆ ಹೇಳ್ತಾರೆ ಯಾವಾಗಲೂ, ಮಾಡಮ್ಮ ಚೆನ್ನಾಗಿ ಮಾಡ್ತೀಯಾ ಅಂತ. ಸೊ ಅದಕ್ಕೆ ನಾನು ಮಾಡಿದ್ದೀನಿ. ಈಗ ಟೇಸ್ಟ್ ನೋಡ್ತಿದ್ದೀನಿ ಹೇಗಿದೆ ಅಂತ. ವಾವ್, ಸೂಪರಾಗಿದೆ. ನಾನು ಬೇಗ ಟೀ ಕುಡಿಬೇಕು. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ನನ್ನ ಮೊದಲನೇ ಟೈಮ್ ಏನಾರು ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ಲೈಕನ್ ಪಕ್ಕ ಹಾಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಾನು ಏನೇ ವಿಡಿಯೋ ಮಾಡಿದ್ರು ನಿಮಗೆ ಮೊದಲು ಬರುತ್ತೆ ನೋಟಿಫಿಕೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.